ನಮ್ಮ ಅಮ್ಮ ಎಕ್ಸ್ಲೇಟರ್ ಅಲ್ಲಿ ಬಂದಿದ್ಕೆ ಜೀವ ಜಲ್ಲಂತಂತೆ. ಹಾಯ್ ಹಲೋ ನಮಸ್ತೆ, ಇದು ಬೆಂಗಳೂರಿಗೆ ಹೋಗಿರೋ ಪಾರ್ಟ್ 2 ಮಿನಿ ವ್ಲಾಗ್ ಆಗಿರುತ್ತೆ. ಹಾಸ್ಪಿಟಲ್ ಅಲ್ಲಿ ಬಂದಿರೋ ಕೆಲಸನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ಓರಿಯನ್ ಮಾಲ್ಗೆ. ಇದೇ ಮೊದಲನೇ ಬಾರಿ ನಾವೆಲ್ಲರೂ ಓರಿಯನ್ ಮಾಲ್ಗೆ ಬಂದಿರೋದು. ಆಮೇಲೆ ಎಕ್ಸ್ಲೇಟರ್ ಅಲ್ಲಿ ಹೋಗುವ ಸಮಯ. ಇದ್ರಲ್ಲಿ ಹೋಗ್ತಾ ಇರೋದಕ್ಕೆ ನಮ್ಮ ಅಮ್ಮನ್ ಕೇಳ್ದೆ ಹೇಗ್ ಅನಿಸ್ತಿದೆ ಅಂತ. ನಮ್ಮಮ್ಮ ಈಗಂದ್ರು ನಮ್ಮ ಅಮ್ಮ ಎಲ್ಲಿ ಬಿದ್ದೋಗ್ಬಿಡ್ತಾರೋ ಅಂತ ನಮ್ಮ ಅಮ್ಮನ್ ಕೈ ಹಿಡ್ಕೊಂಡೆ. ನಿಜ ಏನಂದ್ರೆ ನನಗ್ ಭಯ ಆಗ್ಬಾರ್ದು ಅಂತ ನಮ್ಮ ಅಮ್ಮನ್ ಕೈ ಹಿಡ್ಕೊಂಡೆ. ಆಮೇಲೆ ಓರಿಯನ್ ಮಾಲ್ ನ ಒಂದ್ ರೌಂಡ್ ಹಾಕೊಂಡು ಏನೇನಿದೆ ಅಂತ ನೋಡ್ಕೊಂಡು ಎಕ್ಸಿಟ್ ಆದ್ವಿ, ಏನು ತಗೊಳ್ದೆ. ಆಮೇಲೆ ನಾವು ಬಂದಿದ್ದೆ ಸ್ಮಾರ್ಟ್ ಬಜಾರ್ಗೆ. ಇಲ್ಲಿಗೆ ಬಂದಿದ ತಕ್ಷಣ ಒಬ್ಬ ವ್ಯಕ್ತಿ ಮಾಡೋ ಕೆಲ್ಸನ ಈ ರೋಬೋಟ್ ಮಾಡ್ತಾ ಇತ್ತು. ನನ್ ತಂಗಿ ಕಣ್ಣಿಗೆ ಮುಂಚೆ ಬಿದ್ದಿದ್ದು ಚಾಕ್ಲೇಟ್ಸ್ ಗಳು ಮತ್ತೆ ಬಿಸ್ಕೆಟ್ ಗಳು. ಈ ಡೈರಿ ಮಿಲ್ಕ್ ತಗೋತೀನಿ ಅಂತ ಅಂದ್ಲು, ಆದ್ರೆ ನಾನೇ ಬೇಡ ಅನ್ಬಿಟ್ಟೆ. ನಮ್ಮ ಮಾತೃದೇವಿಯವರು ಕೂಡ ಎಲ್ಲದನ್ನು ನೋಡ್ತಾ ಇದ್ರು, ಆದ್ರೆ ನಮ್ಮ ಅಮ್ಮ ಯಾವ್ದನ್ನು ಕೂಡ ತಗೊಳ್ಳಿಲ್ಲ. ಆದ್ರೆ ನಾನು ಮತ್ತೆ ನನ್ನ ತಂಗಿ ಮಾತ್ರ ಈ ರೀತಿ ಮಾಡ್ಲಿಲ್ಲ, ತಿನ್ನೋ ಐಟಮ್ಸ್ ಮಾತ್ರ ತಗೊಂಡ್ವಿ. ಆಮೇಲೆ ಈ ಐಟಮ್ಸ್ ಗೆ ಬಿಲ್ ಹಾಕಿಸುವ ಸಮಯ. 486 ಆಗಿತ್ತು ಬಿಲ್ಲು. ನಮ್ಮ ಮಾಸ್ನ ಬಸ್ ಹತ್ಕೊಂಡು ನಾವು ಕೂಡ ನಮ್ಮ ಊರ್ ಕಡೆ ಹೋಗುವ ಸಮಯ ಬಂತು. ಇನ್ನೊಂದೇನಪ್ಪಾ ಅಂತ ಅಂದ್ರೆ ಈ ಬೆಂಗಳೂರಿಗೆ ಬರಕ್ಕೆ ಹಾಸ್ಪಿಟಲ್ ಒಂದ್ ನೆಪ ಅಷ್ಟೇ ನನಗೆ. ನಾವು ಬೆಂಗಳೂರಿಗೆ ಟಾಟಾ ಬೈ ಬೈ ಹೇಳುವ ಸಮಯದಲ್ಲಿ ಮಳೆನೂ ಕೂಡ ಬಂದ್ಬಿಡ್ತು. ನಮ್ಮ ಐಶು ನನ್ ಕಷ್ಟ ಕೊಡ್ದಲೆ ಅವಳೇ ಬ್ಯಾಗ್ ಇಟ್ಕೊಂಡಿದ್ಲು. ಕೆಲವೊಂದ್ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಪ್ರಾಣಿಗಳ ಮೇಲೆ ದಯೆ ಇರಲಿ ಅಂತ ಇತ್ತು. ಏನು ತಪ್ಪಿಲ್ದಲೆ ಎಷ್ಟೊಂದ್ ಜನಗಳು ಸ್ಪಾಟ್ ಅಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತೋಗ್ತಾರೆ. ಕೆಲವರು ಮನುಷ್ಯರ ಮೇಲೆನೆ ದಯೆ ತೋರಲ್ಲ, ಇನ್ನ ಯಾರಿಗೂ ಪ್ರಾಣಿಗಳ ಮೇಲೆ ದಯೆ ತೋರಿಸ್ತಾರೆ. ಬಸ್ ಇಳ್ದಿದ್ದೆ ತಡ ನನ್ನ ತಂಗಿ ಈ ಚಾಕ್ಲೇಟ್ಸ್ ಬ್ಯಾಗ್ ನ ಅವಳೇ ಇಟ್ಕೊಂಡು ಹೋದ್ಲು. ನೋಡಿ ಇಲ್ಲಿ ಕೂಡ ಅವಳೇ ಇಟ್ಕೊಂಡಿದ್ದಾಳೆ. ಮನೆಗೆ ಹೋಗೋವರೆಗೂ ಅವಳೇ ಇಟ್ಕೊಂಡಿದ್ಲು ಈ ಬ್ಯಾಗ್ ನ. ನಾವು ಕೂಡ ಐಶುಗೆ ಟಾಟಾ ಬೈ ಬೈ ಹೇಳಿ ನಮ್ಮ ಮನೆ ಕಡೆಗೆ ಬಂದ್ವಿ. ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ. ಮತ್ತೆ ಸಿಗೋಣ ಇನ್ನೊಂದು ಪುಟ್ಟ ಮಿನಿ ವ್ಲಾಗ್ ನೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.